CBI ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿದೆ ನೋಡಿ, CBI ಪ್ರೆಸ್ ರಿಲೀಸ್ ಇದು. ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಎ ಸಮ್ ಆಫ್ 89.63 crores was directed through the forged check and RTGS transaction and the diverted fund, whether further layered through approximately 600 bank accounts and ultimately converted into cash, luxury vehicle, ಗೋಲ್ಡ್, ಇಷ್ಟಕ್ಕೆ ಕನ್ವರ್ಟ್ ಮಾಡಿದ್ದಾರೆ ಅಂತೇಳಿ ಆ ಚಾರ್ಜ್ ಶೀಟ್ ಅಲ್ಲೇ ಇದೆ. ಅದರಲ್ಲಿ ಫರ್ದರ್ ಮಿಸ್ಟರ್ ಬಿ ನಾಗೇಂದ್ರ, ದೆನ್ ದ ಮಿನಿಸ್ಟರ್ ಈಸ್ ಬೆನಿಫಿಷರಿ ಆಫ್ ದ ಬೇನಾಮಿ ವೆಹಿಕಲ್ purchased using the divert the fund and the fraud amount was received by his close associate Nekkundi Nagaraj and his relative. ಇಷ್ಟು ದುಡ್ಡು ಅವನ ರಿಲೇಟಿವ್ಸ್ಗೆ ಹೋಗಿದೆ. ಯಾರ್ಯಾರಿಗೆ ಹೋಗಿದೆ? ಅದರಲ್ಲಿ ಇನ್ವೆಸ್ಟಿಗೇಷನ್ ಎಸ್ಟಾಬ್ಲಿಷ್ಡ್ ದಟ್ ಶ್ರೀ ಬಿ ನಾಗೇಂದ್ರ ಮಿನಿಸ್ಟರ್ ರಿಸೀವ್ಡ್ ಇಲ್ಲಿಗಲ್ gratification of the 1.2 crores through Nagaraj, routed into the account of the minister's sister, brother-in-law, personal assistant, and a farmhouse owner at Ballari. Nagaraj itself received 5.72 crores from the SKR infrastructure and it is a sister concern. ಇಷ್ಟು ಕಾಂಗ್ರೆಸ್ ಅವರು ಏನು ಇಲ್ಲ ಅಂತ ಹೇಳ್ತಾರಲ್ಲ, ಇಷ್ಟು ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಆಗಿದೆ. ನಾಗೇಂದ್ರನ ಸಿಸ್ಟರ್ಗೆ ಯಾಕೆ ಸಂಬಂಧ ಇಲ್ಲ, ನಾಗೇಂದ್ರನ್ಗೆ ಸಂಬಂಧ ಇಲ್ಲ ಅಂತ ಹೇಳಿ ಇಟ್ಕೊಳ್ಳಿ. 187 ಕೋಟಿಗೂ ನಾಗೇಂದ್ರನ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಬಂಧ ಇಲ್ಲ ಅಂದ್ರೆ ನಾಗೇಂದ್ರ ಸಿಸ್ಟರ್ಗೆ ಹೆಂಗೆ ಹೋಗ್ತೈತೆ? ಸಿಸ್ಟರ್ ಇನ್ ಲಾ ಹೆಂಗೆ ಹೋಗ್ತೈತೆ? ನೆಕ್ಕುಂಡಿ ನಾಗರಾಜ್ ಕೊಡ್ತಾರೆ. ಯಾರು ನೆಕ್ಕುಂಡಿ ನಾಗರಾಜು? ರೈಟ್ ಹ್ಯಾಂಡ್. ಅವನೇನು ಎಂಪ್ಲಾಯ್ ಅಲ್ಲಿ? ಈಸ್ ನಾಟ್ ಎ ಎಂಪ್ಲಾಯ್ ಆಫ್ ವಾಲ್ಮೀಕಿ ನಿಗಮ. ಹೆಂಗ್ ಹೋಗ್ತೈತೆ? ಇಷ್ಟು ರೂಟ್ ಮಾಡಿದ್ದಾರೆ. ಮೇಲೆ ಹಂಚ್ಕೊಳೋದ್ರಲ್ಲಿ ಆಫೀಸರ್ಸ್ಗೂ ಕೊಟ್ಟಿದ್ದಾರೆ. ಆಫೀಸರ್ಸ್ಗೂ ಕೂಡ ಶ್ರೀ ಪ್ರಕಾಶ್ ಸೆಕ್ಷನ್ ಆಫೀಸರ್, ಅವನಿಗೂ ದುಡ್ಡು ಕೊಟ್ಟಿದ್ದಾರೆ. ಅವನಿಗೆ 15.50 ಲಕ್ಷ ಕೊಟ್ಟಿದ್ದಾರೆ. ಅವನಿಗೆ ದಾಖಲೆಗಳನ್ನು ವಿಧಾನಸಭೆಯಲ್ಲಿ ಚರ್ಚೆ ಮಾಡಬಹುದು.